ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮೊನ್ನೆ ಬೆಳ್ಳುಳ್ಳಿ ಚೋಡ ಮಾಡಿರೋದನ್ನು ಪೋಸ್ಟ್ ಮಾಡಿದ್ದೀನಿ. ಆಲ್ರೆಡಿ ಎಲ್ಲರೂ ಟ್ರೈ ಮಾಡಿ ನೋಡಿರ್ತೀರಾ ಅಂತ ನಾನು ಅಂದ್ಕೊತೀನಿ. ಟ್ರೈ ಮಾಡಲಾರ್ದೇ ಇರೋರು ಪ್ಲೀಸ್ ಟ್ರೈ ಮಾಡಿ. ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದು ವಿಡಿಯೋ ಅವೈಲಬಲ್ ಇದೆ. ಯಾರಾದರೂ ಟ್ರೈ ಮಾಡಿರೋರಿದ್ದರೆ ಪ್ಲೀಸ್ ಏನಿನ್ನ ಇಂಪ್ರೂವ್ಮೆಂಟ್ ಮಾಡ್ಬೋದು ಅಥವಾ ಏನು ಮಿಸ್ ಹೊಡಿತು, ಚೆನ್ನಾಗಿತ್ತೋ ಚೆನ್ನಾಗಿಲ್ವೋ ಅಂತ ತಿಳಿಸಿ. ಇವತ್ತು ಸಿಂಪಲ್ಲಾಗಿ ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸ್ನು ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಮಾಡೋದು. ಒಬ್ರೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನು ತೋರಿಸ್ತೀವಿ. ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದೊಂದೇ ಆಗಿ ನೋಡೋಣ. ಫಸ್ಟು ನಾನು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ. ಆಮೇಲೆ ಹಸಿಮೆಣಸಿನ್ಕಾಯಿ, ನಿಮಗೆ ಖಾರಕ್ಕೆ ತಕ್ಕಂತೆ ನೀವು ಅದನ್ನು ತೊಗೋಬೋದು. ಆಮೇಲೆ ಜಜ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಸ್ವಲ್ಪ ಉದ್ದುದ್ದು ಕಟ್ ಮಾಡ್ಕೊಂಡಿರೋ ಅಂತಹ ಈರುಳ್ಳಿನ ತೊಗೊಂಡಿದ್ದೀವಿ. ಮತ್ತು ಅಫ್ಕೋರ್ಸ್ ಎಲ್ಲ ಪಲಾವ್ ಸಾಮಾನುಗಳು ಏನೇನು ಬೇಕು, 1 ಏಲಕ್ಕಿ, 2 ಚಕ್ಕೆ, 4 ಲವಂಗ, ಆಮೇಲೆ ಸ್ವಲ್ಪ ಮೆಣಸು, ಇಷ್ಟೊಂದೆಲ್ಲ ತೊಗೊಂಡಿದ್ದೀವಿ. ಈಗ ಜೀರಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಜೀರಾ ರೈಸ್ ಇರೋದ್ರಿಂದ ಜೀರಾ ಬೇಕೇ ಬೇಕು, ಅದನ್ನು ಹಾಕ್ತೀನಿ. ಇದರಲ್ಲಿ ಅದನ್ನು ತೋರಿಸಿಲ್ಲ, ಬಟ್ ಜೀರಾ ಇಸ್ ನೆಸೆಸರಿ. ಜೀರಾ ರೈಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನಾವು ನಾರ್ಮಲ್ ಕೋಲಮ್ ರೈಸಲ್ಲಿ ಮಾಡ್ತಿರೋದು. ತುಂಬ ಜನ ಬಾಸ್ಮತಿ ಅಕ್ಕಿಯಲ್ಲೆಲ್ಲ ಮಾಡ್ತಾರೆ, ಬಟ್ ನಾವು ನಾರ್ಮಲ್ ರೈಸಲ್ಲೇ ಮಾಡ್ತಾ ಇರೋದು. ಸೊ ನಾವು ತೊಗೊಂಡಿರೋ ಅಕ್ಕಿ ಇದು ಕೋಲಮ್ ರೈಸ್. ಬಾಸ್ಮತಿ ರೈಸಲ್ಲೂ ಮಾಡ್ಬೋದು, ಅದು ಡಿಫ್ರೆಂಟ್ ಪ್ರೊಸೀಜರ್. ಇದರಲ್ಲಿ ಮಾಡೋ ಪ್ರೊಸೀಜರ್ನ ಇವತ್ತು ನಾವು ನೋಡೋಣ. 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿರೋದು. ಸ್ಟಾರ್ಟ್ ಮಾಡೋಣ ಬನ್ನಿ. ಕುಕ್ಕರ್ ಕಾಯಕ್ಕೆ ಅಂತ ಇಟ್ಟಿದ್ದೀನಿ. ಕಾಯ್ದ ಮೇಲೆ ಎಣ್ಣೆ ಹಾಕಿ ಸ್ಟಾರ್ಟ್ ಮಾಡೋಣ. ನಮ್ಮ ಕುಕ್ಕರ್ ಕಾದಿದೆ. ನಾನೀಗ ಎಣ್ಣೆ ಹಾಕೋತಾ ಇದ್ದೀನಿ. ತುಪ್ಪ ಬೇಕು ಅನ್ನೋರು ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ತುಪ್ಪ ಹಾಕ್ಕೋಬೋದು. ನಾನು ತುಪ್ಪ ಏನೋ ಯೂಸ್ ಮಾಡ್ತಾ ಇಲ್ಲ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದಿದೆ. ತೊಗೊಂಡಿದ್ನಲ್ಲ ಎಲ್ಲ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು, ಇದನ್ನು ಹಾಕ್ತಿದ್ದೀನಿ. ಇದಾದ ತಕ್ಷಣ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಪುದೀನ ಹಾಕ್ತಿದ್ದೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಬಿಡಬೇಕು. ನಾನೀಗ ಈರುಳ್ಳಿ ಕೂಡ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡ್ರ್ ಹಾಕೋತಿದ್ದೀನಿ. ಸೊ ಜೀರಾ ರೈಸ್ಗೆ ಮೇನ್ ಇಂಗ್ರೀಡಿಯೆಂಟ್ ಜೀರಾ ಹಾಕೋತಿದ್ದೀನಿ. ಇನ್ನೊಂದು ಸ್ವಲ್ಪ. ಜೀರಾ ರೈಸ್ಗೆ ಬೇಕಾಗಿರೋದೇ ಜೀರಾ ಅಂದಮೇಲೆ ಅಫ್ಕೋರ್ಸ್ ಜೀರಿಗೆ ಹಾಕಲೇಬೇಕು. ಈಗ ನಾನು ನೀರು ಮಿಕ್ಸ್ ಮಾಡ್ತಿದ್ದೀನಿ. ನಾನು 4.5 ಗ್ಲಾಸಷ್ಟು ನೀರು ಹಾಕೋತಿದ್ದೀನಿ. 2 3 4 4.5. ಸೊ ನೀವು ಯಾವ ಅಕ್ಕಿ ತೊಗೊಂಡು ಮಾಡ್ತೀರಾ ಅದ್ರ ತಕ್ಕಂತೆ ನಿಮ್ಮ ನೀರು ಹಾಕೋಬೋದು. ನಾವು ನಾರ್ಮಲ್ ರೈಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ಗೆ ಹಾಕ್ತೀನಿ.
ಈಗ ನಾನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಸೊ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಸಿಲ್ ಆದಮೇಲೆ ಓಪನ್ ಮಾಡೋಣ. ಜೀರಾ ರೈಸ್ ರೆಡಿಯಾಗಿದೆ. ಕುಕ್ಕರ್ ಕೂಡ ಸ್ವಲ್ಪ ತಣ್ಣಗಾಗಿದೆ. ಓಪನ್ ಮಾಡ್ತಿದ್ದೀನಿ. ವಾವ್, ಸ್ಮೆಲ್ ಸಕ್ಕದಾಗಿ ಬರ್ತಾ ಇದೆ. ಸೊ ನಮ್ಮ ಜೀರಾ ರೈಸ್ ರೆಡಿಯಾಗಿದೆ. ಜೀರಾ ರೈಸ್ ಜೊತೆ ಏನಾದರೂ ಇರಲೇಬೇಕು. ಅದು ನಾವು ದಾಲ್ ಕೂಡ ರೆಡಿ ಮಾಡ್ಕೋತಿದ್ವಿ. ಇದ್ರದ್ದು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ದಾಲ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ಜೀರಾ ರೈಸ್ ಸ್ಟಾರ್ಟ್ ಮಾಡಿರಿ ಪ್ರಾಸೆಸ್ನ. ಅಷ್ಟೊತ್ತಿಗೆ ನಮ್ಮ ದಾಲ್ ಕೂಡ ಅಪ್ಲೋಡ್ ಆಗುತ್ತೆ. ಜೀರಾ ರೈಸ್ ಮಾಡಿರೋ ಪ್ರೊಸೀಜರ್ನ ನೀವು ನೋಡಿದ್ದೀರ ಅಲ್ವಾ? ನೀವು ಇದನ್ನು ಟ್ರೈ ಮಾಡಿ. ನೀವು ಯಾವುದಾದ್ರೂ ಬೇರೆ ಇಂಗ್ರೀಡಿಯೆಂಟ್ಸ್ ಅಥವಾ ಬೇರೆ ಥರ ಪ್ರೊಸೀಜರ್ ಮಾಡ್ತೀರಾ ಅಂತ ಅಂದರೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದನ್ನು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ದಾಲ್ ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬರುತ್ತೆ. ಪ್ಲೀಸ್ ಅದನ್ನು ನೋಡಿ, ಇದನ್ನು ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.